ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಸಾ ವ್ಲಾಗ್ಸ್. ಇನ್ನೂ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ವಿಸಿಟ್ ಮಾಡ್ತಿರೋ ಪ್ಲೇಸು ಆಂಜನೇಯ ಸ್ವಾಮಿ ಅವರ ಜನ್ಮಸ್ಥಳವಾದ ಅಂಜನಾದ್ರಿ ಬೆಟ್ಟ. ನಾವು ಎಂಟ್ರಿ ಆಗ್ತಿದ್ದಂಗೆ ಪಾರ್ಕಿಂಗ್ ಬೋರ್ಡ್ ಹಾಕಿದ್ರು, ಹಾಗೆ ಸ್ಪೇಸ್ ತುಂಬಾ ಚೆನ್ನಾಗಿತ್ತು ಪಾರ್ಕಿಂಗಿಗೆ. ಅಲ್ಲಿ ಕಾರ್ ಪಾರ್ಕ್ ಮಾಡಿ ನೆಟ್ಕೊಂಡ್ ಬರ್ತಿದ್ದಂಗೆ ಬೆಟ್ಟದ ಮೇಲ್ಗಡೆ ನಮಗೆ ದೇವಸ್ಥಾನ ಕಾಣಿಸ್ತಾ ಇತ್ತು. ಒಂದ್ಸಲ ಈ ಬೆಟ್ಟ ನಿಜವಾಗ್ಲೂ ನಾನು ಹತ್ತುತ್ತೀನ ಅಂತ ಡೌಟ್ ಕೂಡ ಸ್ಟಾರ್ಟ್ ಆಯಿತು. ಆದರೂ ಬಿಡಲಿಲ್ಲ, ತುಂಬ ಸ್ಪೋರ್ಟಿವ್ ಆಗಿ ಹತ್ತೋಣ ಅಂಥೇಳಿ ಎಂಟ್ರಿ ಕೊಟ್ವಿ. ಸ್ವಲ್ಪ ಒಳಗೆ ಹೋಗ್ತಿದ್ದಂಗೆ ನನಗೆ ಗೊತ್ತಾಗಿದ್ದು ಒಂದು ವಿಚಾರ ಏನಂದರೆ, ಟೋಟಲಾಗಿ 575 ಸ್ಟೆಪ್ಸ್ ಇದೆ ಹತ್ತಕ್ಕೆ ಅಂತ. ಫ್ರೇಮ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ರಾಮ ಹಾಗೂ ಆಂಜನೇಯ ಸ್ವಾಮಿಗೆ ಕೈ ಮುಗಿದು ಜೈ ಬಜರಂಗಿ ಅಂತ ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೆಟ್ಟ ಹತ್ತುತ್ತಿದ್ದಂಗೆ ಒಂದು ಬ್ಯೂಟಿಫುಲ್ ಆಗಿರೋ ವ್ಯೂ ಪಾಯಿಂಟ್ ಇತ್ತು. ಅದನ್ನು ನೋಡಿಕೊಂಡು ಸುಸ್ತು ಕೂಡ ಆಗಿತ್ತು ಅಂತ ಒಂದು ಸ್ವಲ್ಪ ರೆಸ್ಟ್ ಮಾಡಿ ರಾಹುಲ್ ಹತ್ರ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳ್ಕೊಂಡೆ. ನನಗೆ ಖುಷಿ ಆಗ್ತದೆ. ಹತ್ಬೋದಾ ಫುಲ್ ಜೋಶಲ್ಲಿ? ಕಂಟಿನ್ಯೂ ಮತ್ತೆ ಹತ್ತಬೇಕು. ಸ್ವಲ್ಪ ರೆಸ್ಟ್ ತಗೊಂಡಿದ್ವಿ, ಮತ್ತೆ ಹೇಳ್ತೀನಿ. ರೆಸ್ಟ್ ಮುಗಿಸಿ ಮತ್ತೆ ಫುಲ್ ಎನರ್ಜಿಯಲ್ಲಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ನಾವು ಟಾಪ್ ಆಫ್ ದ ಹಿಲ್ ಬಂದ್ವಿ. ವೆದರ್ ಮಾತ್ರ ತುಂಬ ಕೂಲ್ ಆಗಿತ್ತು. ಒಳಗಡೆ ಫೋಟೋ ವಿಡಿಯೋ ಅಲೋ ಇರಲಿಲ್ಲ, ಸೊ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಜಸ್ಟ್ ಫೋಟೋ ಕ್ಲಿಕ್ ಮಾಡಿಕೊಂಡೆ. ಒಂದು ತುಂಬ ವಿಶೇಷ ಅನಿಸಿದ್ದೇನೆಂದರೆ, ರಾಮ ಸೇತುವೆ ಕಟ್ಟುವಾಗ ಯೂಸ್ ಮಾಡ್ತಿದ್ದು ಒಂದು ಕಲ್ಲನ್ನು ಅಲ್ಲಿ ಪ್ರಿಸರ್ವ್ ಮಾಡಿಟ್ಟಿದ್ರು. ಅದು 25 kgs ಇದ್ದರೂ ಕೂಡ ನೀರಲ್ಲಿ ತೇಲ್ತಾ ಇತ್ತು. ಅದನ್ನು ನಾನಲ್ಲಿ ನೋಡಿದೆ. ದರ್ಶನ ಮುಗಿಸಿ ಹೊರಗೆ ಬರ್ತಿದ್ದಂಗೆ ಪ್ರಸಾದ ಇತ್ತು. ಪ್ರಸಾದ ತಿನ್ಕೊಂಡು ನಮ್ಮ ಶಿವಮೊಗ್ಗಕ್ಕೆ ನಾವು ಹೊರಟ್ವಿ. ಲೈಫಲ್ಲಿ ಒಂದು ಸಲನಾದರೂ ಆಂಜನೇಯ ಸ್ವಾಮಿ ಹುಟ್ಟಿದ ಈ ಸ್ಥಳಕ್ಕೆ ಬರಬೇಕನ್ನೋದು ಆಸೆ ನನಗಿತ್ತು. ಅದು ಇವತ್ತು ನೆರವೇರಿತು. ಇದು ನನ್ನ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ 3 ವೀಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಸಾ ವ್ಲಾಗ್ಸ್.